ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅದ್ರಿ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡ್ರಿ ಸಂಡೇ ಐತಿ. ಸಂಡೇ ನಂದು ಲೀವ್ ನೋಡ್ರಿ. ಇವತ್ತು ನಾಳೆ 2 ದಿನ ಲೀವ್ ಮಾಡೀನಿ ನೋಡ್ರಿ. ಚಿನ್ನೊಂದು ಸ್ಟಾರ್ಟ್ ಆಯ್ತು ನೋಡ್ರಿ. ಒಂದು ಫುಲ್ ಊರಿಗೆ ಹೋಗಕ್ಕೆ ರೆಡಿ ಆಗಿತ್ತಾನ. ಗುಡ್ ಈವ್ನಿಂಗ್ ಗುಡ್ ಮಾರ್ನಿಂಗ್ ಆಗೈತಿ ಈಗ ಹುಚ್ಚ ನೋಡ್ರಿ. ಗುಡ್ ಈವ್ನಿಂಗ್ ಅಂತ ಅಂತೆಲ್ಲ ಏನು ನೋಡ್ತಾ ಅದೇ ಹೇಳ್ತಾನೆ. ಟೈಮ್ ಬಂದು 11 ಗಂಟೆ ಆಗೈತೆ ನೋಡ್ರಿ ಮಾರ್ನಿಂಗ್. ಇವತ್ತು ನಾಳೆ 2 ದಿನ ಲೀವ್ ಐತಿ. ಮೊನ್ನೆ ಬಾಗೇವಾಡಿಗೆ ಹೋಗೋದು ಬರೋದು ಇದೇ ಆಗೈತೆ ನೋಡ್ರಿ. ಮೊನ್ನೆ ಹೋಗಿ ಬಂದೆ ವಾಪಸ್ ಮತ್ತೆ ಬ್ಯಾಕ್ ಟು ಬಾಗೇವಾಡಿ ನೋಡ್ರಿ. ಇವತ್ತು ಅಲ್ಲಿ ಮೊನ್ನೆ ಲೀವ್ ತೊಗೊಂಡಿದ್ದಿಲ್ಲ. ಸುಮ್ಮನೆ ಇವತ್ತು ಹೋದೆ ಮರ್ದಿನ ವಾಪಸ್ ಬಂದ್ಬಿಟ್ಟೆ ಲೀವ್ ಇದ್ದಿಲ್ಲ ಅಂತೇಳಿ. ಈ ಮಂತಿದ್ದು ಲೀವ್ ತೊಗೊಂಡು ನೋಡ್ರಿ. ಇವತ್ತು ನಾಳೆಗೆ ಸಂಡೇ ಮಂಡೇ ತೊಗೊಂಡಿನಿ. ಆ್ಯಕ್ಚುಲಿ 28ಗೆ ನಮ್ಮ ತಂಗಿದು ತೊಟ್ಲ ಹಾಕೋದು ತೊಗೊಂಡು ಮಗುಂದು ಪೋಸ್ಟ್ಪೋನ್ ಹಾಕೋತೆ ಹೋಗಿ ಲಾಸ್ಟ್ 28ಗೆ ಫಿಕ್ಸ್ ಮಾಡ್ಯಾರ ಲಾಸ್ಟ್. ಬಟ್ ನನಗೆ ಅವತ್ತು ಹೋಗೋಕ್ಕಾಗೋದಿಲ್ಲ ಗೊತ್ತಿಲ್ಲ. ಲೀವ್ ಮಾತ್ರ ಇವತ್ತು ನಾಳೆಗೆ ತೊಗೊಂಡಿನಿ ನಾನು. ಸ್ವಲ್ಪ ಕೋಲ್ಡ್ ಆಗೈತೆ ನೋಡ್ರಿ. ಅದಕ್ಕೆ ವಾಯ್ಸ್ ಸರಿಯಾಗಿ ಬರ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿನ್ನೆ ಅಂತೂ ಫುಲ್ಲು ಕೋಲ್ಡ್ ಆಗಿ ಆರಾಮಿದ್ದಿಲ್ಲ ನೋಡ್ರಿ. ಮಾತಾಡೋಕ್ಕೆ ಆಗಲಾಗಿತ್ತು. ನಿನ್ನೆ ಮನೆ ಫುಲ್ಲು ಕೋಲ್ಡ್ ಆಗಿತ್ತು, ಮಾತಾಡೋಕ್ಕೆ ಆಗಲ್ಲ. ಇವತ್ತು ಸ್ವಲ್ಪ ಬೆಟರ್ ನೋಡ್ರಿ. ಅದಕ್ಕಾಗಿ ಇವತ್ತು ಹೋಗಬೇಕು ಬೇಡ ಅನ್ಕೊಂಡೆ. ಮತ್ತು ಆಮೇಲೆ 2 ದಿನ ಲೀವ್ ತೊಗೊಂಡಿಲ್ಲ. ಹಂಗೂ ನಮ್ಮ ತಂಗಿ ಪಾಪು ಹತ್ರ ಇದ್ದಾಗ ಹಾಕದ ಮಮ್ಮಿ ಬಾ ಹತ್ರ ಆಗತ್ರು. ಅದಕ್ಕೆ ಹೊಂಟಿನಿ. ಇವತ್ತು ಹೋಗುತ್ತು ಮತ್ತು ನಾಳೆ ಈವ್ನಿಂಗ್ ಬಂದುಬಿಡ್ತೀನಿ ರೀ. ನಾಡ್ದು ಬರ್ಬೇಕಂದ್ರೆ ಬಟ್ ನಾಡ್ದು ಮಾರ್ನಿಂಗ್ ಶಿಫ್ಟ್ ಹಾಕಿ 2 days. ಅದಕ್ಕೆ ಈಗ ಹೊಂಟೀನಿ ನೋಡ್ರಿ. ಹಂಗೆ ನಮ್ಮ ರಿಲೇಟಿವ್ಸ್ ಒಳಗೆಲ್ಲ ಒಂದು ಇದು ಐತಿ, ಉಟ್ಗಿರ್ನಿ ಐತಿ ನೋಡ್ರಿ. ಅದಕ್ಕೆ ಅಲ್ಲಿ ಇಟ್ಟು ಹೋಗೋದೈತಿ ಕುಬಸ ಮತ್ತು ಉಟ್ಗಿರ್ನಿ ಐತಿ. ಚಿನ್ನೂರು ರೆಡಿ ಆಗ್ಯಾನ. ಇವತ್ತು ಹೋಗೋದು ಏನು 1 hour ಹೋಗಿರ್ತೀವಿ, 1 hour ಬರ್ತೀವಿ ಅಂತೇಳಿ ಹೋದಂಗೆ ನೋಡ್ರಿ. ಅವನು ರೆಡಿ ಆಗ್ಯಾನ, ನಾನು ರೆಡಿ ಆಗೀನಿ. ಸ್ವಲ್ಪ ಚಾದ ಕುಡ್ದೀನಿ, ಜಾಕ ಪೂಜೆ ಇದೆಲ್ಲ ಆಗೈತೆ ನೋಡ್ರಿ. ಬರ್ರಿ ಹೋಗೋಮೆ. ಎಷ್ಟಪ್ಪ ಇವು? 100 ರೂಪಾಯಿ. ಚಿನ್ನು ಮಾರ್ಕೆಟ್ ಹೋಗಿ ಒಂದು 2-3 ಥರ ಹಣ್ಣು ತೊಗೊಂಡೆ ನೋಡಿ. ಬರುವಾಗ ನಮ್ಮ ತಂಗಿ ಮಕ್ಕಳಿಗೆ ಅದು ಹಣ್ಣು ತೊಗೊಂಡೆ ನೋಡ್ರಿ. ತೊಗೊಂಡು ನಮ್ಮ ಮನೆಯವರು ಬಸ್ಸಿಗೆ ಹತ್ತಿಸಿ ಹೋದ್ರು ನೋಡ್ರಿ. ಮಳೆನೂ ಬರತ್ತಿದ್ದಿಟ್ಟು ಹಾಗೆ ಜಲ್ದಿ ಬಂದ್ವಿ. ಮತ್ತು ಇಲ್ಲಾಂದ್ರೆ ಲೇಟ್ ಆಗತ್ತೆ ಅಂತ ಅಂದ್ಕೊಂಡು ಹಾಗೆ ಡೈರೆಕ್ಟೇ ಈ ಕಡೆ ಬಂದ್ವಿ ನೋಡ್ರಿ. ಇನ್ನೊಂದು ಸ್ವಲ್ಪ ಕೆಲಸ ಇತ್ತು, ಆಮೇಲೆ ಹೋದ್ರೆ ಆಯ್ತಲ್ಲ ಅಂತೇಳಿ ನಾಳೆ ಮತ್ತೆ ಬರೀ ಹೋಗೋ ಬಗ್ಗೆ 1 hour ಆಯಿತು ಬಂದು ನೋಡ್ರಿ. ಬಾಗೇವಾಡಿಗೆ 40-45 minutesನಾಗ ಕಾರ್ ಒಳಗೆ ಬರ್ತೀವಿ. ಬಸ್ ಒಳಗೆ 1 hour ನೋಡಿ. ಅಲ್ಲಿ ಡ್ರಾಪ್ ಮಾಡೋಕೆ ಟೈಮ್ ಆಗಿಬಿಡ್ತದೆ. ಬಂದು ಇಲ್ಲಿ ವೆಯ್ಟ್ ಮಾಡಾಕತ್ತೀನಿ ನೋಡ್ರಿ. ನಮ್ಮ ತಂಗಿ ಬರ್ತಾರೆ ಅಂತೀವಿ. ಇನ್ನು ನಾನು ಬಂದು ಹೊಟ್ಟೆ ನೋಡ್ರಿ ಮನೆಗೆ. 1 hour ಆಯಿತು. ಬಾಗೇವಾಡಿ ಬಂತು ನೋಡ್ರಿ. ನಮ್ಮ ಆಶಾದು ಬಿಜಿ ಇರ್ಬೇಕು. ಫೋನ್ ಮಾಡಿದೆ ಎತ್ತಲಿಲ್ಲ. ಅದಕ್ಕೆ ಸುಮ್ಮನೆ ನಡ್ಕೊಂತ ಹೊಂಟಿವಿ ನೋಡ್ರಿ. ಮನೆಯಿಂದ ಏನು ಭಾಳ ದೂರ ಆಗಲ್ಲ ನೋಡ್ರಿ. ಅಷ್ಟೇ 5 ನಿಮಿಷದ ದಾರಿ ಐತಿ. ಕಾಲ್ ಮಾಡಿದೆ ಪಿಕ್ ಮಾಡಲ್ಲ ಹೇಳ ನಮ್ಮ ತಂಗಿ ಅಂತೇಳಿ ಹಾಗೆ ಹೊಂಟೀವಿ ನೋಡ್ರಿ. ಹಾಂ, ಮಾಮ ಡ್ಯೂಟಿ ಹೋಗಿರ್ಬೇಕಪ್ಪು. ಮಾಮ ಇಲ್ಲಿ ಕಾಣಿಸ್ತೈತಿ. ಹೋಗುಂಬ ಬಟ್ಟೆ ಹೋಗುಂಬ. 5 ನಿಮಿಷ ಫುಲ್ ಸ್ಟ್ರಾಂಗ್ ಆಗಿಲ್ಲ. ಓಡ್ ನೋಡುವ ಬಿದ್ದಿ ಸೊಕ್ಕ ಚಪ್ಪಲ್ ಕಳಿ. ಮನೆಗೆ ಬಂದೆ ನೋಡ್ರಿ ಬಾಗೇವಾಡಿ. ಜಸ್ಟ್ ನಮ್ಮ ಮಮ್ಮಿ ಅದು ಹೇಳ್ದಲ್ಲ, ನಮ್ಮ ರಿಲೇಟಿವ್ಸ್ ಒಳಗೆ ಫಂಕ್ಷನ್ ಅದಂತೇಳಿ ಹುಟ್ಟಿಗಿರ್ನಿದು ಐತೆ ಅಂತ ಹೇಳಿದ್ಮೇಲೆ ಅಲ್ಲಿ ಹೋಗ್ಯಾರ ನೋಡ್ರಿ ಅವರು. ಅದಕ್ಕೆ ಮನೆಯೊಳಗೆ ಯಾರು ಇಲ್ಲ. ಅದಕ್ಕೆ ಕಾಲ್ ಪಿಕ್ ಮಾಡಿಲ್ಲ. ನಾ ಯಾಕೋ ಕಾಲ್ ಪಿಕ್ ಮಾಡಲ್ಲ ಅಂತ ನಡ್ಕೋತ ಬಂದ್ವಿ ಇಬ್ಬರು. ಇನ್ನೊಂದು ನಮ್ಮ ರಿಲೇಟಿವ್ಸಾಗ ಮ್ಯಾರೇಜ್ ಐತೆ ನೋಡ್ರಿ ಇಲ್ಲಿ ಬಸವನಪುರ ಗುಡಿ ಒಳಗೆ. ಅಲ್ಲಿ ಇಟ್ಟು ನಾವು ಹೋಗ್ಬರ್ತೀವಿ. ಈಗ ನಮ್ಮ ತಂಗಿ ನಮ್ಮ ತಂಗಿ ಕರ್ಕೊಂಡು ಹೋಗ್ಬೇಕಂತ ವೆಯ್ಟ್ ಮಾಡತ್ತೀನಿ. ಬರೀ ಸಾರಿ ಹಾಕೊಳ್ಳೋ ಮತ್ತು ಸಾರಿ ಹಾಕ್ಕೊಂಡು ನಮ್ಮ ತಂಗಿ ಬಿಟ್ಟು ಬರ್ಬೋದು. ಪಾಪುನ ಕರ್ಕೊಂಡು ಏನು ಮಾಡತ್ತ ನೋಡು. ಮತ್ತು ಪಾಪು ಬಲಕ್ಕೆ ಹೋಗಂಬ. ಹನಿ ಐತೆ ಕಿಶನ್ ಫಟ್ನೇ ಬಿಟ್ಟೆ ನೋಡ್ರಿ ನಮ್ಮ ಪಾಪುಗೆ. ನೋಡ್ರಿ ಮ್ಯಾರೇಜ್ ಅಂತ ಹೇಳಿದಲ್ಲ ನಮ್ಮ ರಿಲೇಟಿವ್ಸ್ ಒಳಗೆ. ಮ್ಯಾರೇಜ್ಗೆ ಹೋಗಕ್ಕೆ ಸಾರಿ ಹಾಕ್ಕೊಂಡು ನಮ್ಮ ತಂಗಿದೆ ಸಾರಿ ಹಾಕ್ಕೊಂಡು ರೆಡಿಯಾಗಿ ನೋಡ್ರಿ. ಬರೀ ಲೇಟ್ ಹೋಗ್ಬಾರ. ನಮ್ಮ ರಿಲೇಟಿವ್ಸು ಬಂದಿದ್ರು ನೋಡ್ರಿ ಮ್ಯಾರೇಜ್ಗೆ. ಹೇಳಿದ್ನಲ್ಲ ಬಿಜಾಪುರ್ಲಿಂದ. ಅವರು ಹಾಗೆ ಮ್ಯಾರೇಜ್ಗೆ ಹೋಗಿ ಬಂದಿದ್ರು ನೋಡ್ರಿ. ಆಲ್ರೆಡಿ ಅವ್ರು ಅವಾಗಲೇ ಬಂದಿದ್ರು. ನಮಗಿಟ್ಟು ಭೇಟಿಯಾಗಿ ಹೋಗ್ಬೇಕಂತ ಬಂದಿದ್ರು ನಮ್ಮ ಅಕ್ಕ ಆವಾಗ ನೋಡ್ರಿ. ಅವರು ಬಂದು ಭೇಟಿಯಾಗಿ ಆಮೇಲೆ ಒಂದು ಸ್ವಲ್ಪ ಕುಂಕುಮ ಕೊಟ್ಟು ನೋಡ್ರಿ. ಅಷ್ಟು ಕೊಟ್ಬಿಟ್ಟು ನಾವು ಮ್ಯಾರೇಜ್ಗೆ ಹೋಗ್ಬೇಕಾಗಿತ್ತಲ್ಲ. ಆಲ್ರೆಡಿ ಲೇಟ್ ಆಗಿತ್ತು. ಅವರೆಲ್ಲ ಹೋಗಿ ಬಂದಿದ್ರು. ನಮ್ಮ ತಂಗಿ ಕರ್ಕೊಂಡು ನಾನು ಹೊಂಟಿ ನೋಡ್ರಿ. ಬಂದೆ ನೋಡ್ರಿ ಮಾರ್ಕೆಟ್ನಾಗ. ಬಸವನಪುರ ಗುಡಿಯಾಗೆ ಐತೆ ಅಂತ ಹೇಳಿದ್ನಲ್ಲ. ಗಾಡಿ ತೊಗೊಂಡ್ಬಂದ್ವಿ. ಮೊದಲೇ ಆಲ್ರೆಡಿ ಟೈಮ್ ಭಾಳ ಆಗಿತ್ತು ನೋಡ್ರಿ. ಎಂಟ್ರಿ ಆದ್ವಿ ನೋಡ್ರಿ ಮ್ಯಾರೇಜ್ಗೆ. ಆಲ್ರೆಡಿ ಲೇಟ್ ಆಗಿತ್ತು ನೋಡ್ರಿ. ಹಾಗಾಗಿ ಎಲ್ಲ ಫಂಕ್ಷನ್ ಎಲ್ಲ ಆಲ್ಮೋಸ್ಟ್ ಮುಗಿದಿರ್ತಾವೆ. ಇವರೇ ನೋಡ್ರಿ ಕಪಲ್ಸ್. ಬರೀ ಒಳಗಡೆ ಹೋಗಿ ಫಸ್ಟ್ ಹೋದ ತಕ್ಷಣ ಆಯರಿ ಹಾಕಿದ್ವಿ ನೋಡ್ರಿ. ಲೇಟ್ ಆಗಿತ್ತಲ್ಲ, ಸುಮ್ಮನೆ ಆಯರಿ ಹಾಕ್ಬಿಟ್ಟೆ ಊಟ ಮಾಡ್ಕೊಂಡು ಹೋದ್ರಾಯ್ತಂತೆ. ನಮ್ಮ ತಂಗಿಯದು ಆಲ್ರೆಡಿ ಬೇರೆ ಕಡೆ ಊಟ ಮಾಡ್ಕೊಂಡು ಬಂದಿದ್ರು ನೋಡ್ರಿ. ಉಟ್ಗಿರ್ನಿ ಇತ್ತಲ್ಲ, ಅಲ್ಲಿ ಹೋಗಿದ್ದವ್ರು ಊಟಕ್ಕೆ. ಅದಕ್ಕೆ ಆಕಿ ಊಟ ಮಾಡೋಕೆ ಒಲ್ಲ ಅಂದ್ರೆ ನೋಡ್ರಿ. ನಾನೇ ಇಷ್ಟು ಭೇಟಿಯಾಗಿ ಬರ್ಬೇಕಂತ ಇಲ್ಲಿ ಸಹಿತ ಇಲ್ಲಿ ನೋಡ್ರಿ. ಅವ್ರು ಆಲ್ರೆಡಿ ಫ್ಯಾಮಿಲಿ ಫೋಟೋಸ್ ತೆಗ್ಸ್ಕೊಳ್ತಿದ್ರು ನೋಡ್ರಿ. ಎಲ್ಲ ಮುಗಿದ್ಬಿಟ್ಟು
ನೋಡಿರಿ ಫ್ಯಾಮಿಲಿ ಫೋಟೋಸ್ ಹಾಕತ್ತಿದ್ರು. ಅವ್ರಿಗೆ ಇಷ್ಟು ಹೋಗಿ ವಿಶ್ ಮಾಡಿ ಬಂದ್ವಿ. ವಿಶ್ ಮಾಡಿ ಬಂದ್ಬಿಟ್ಟು ಇಲ್ಲಿ ಊಟ ಮಾಡಾಕತ್ತೀವಿ ನೋಡಿರಿ. ಊಟ ಮಾಡೋ ಬರ್ರಿ ಎಲ್ಲರೂ. ಇಲ್ಲಿ ನೋಡಿರಿ ಎಲ್ಲ ಥರ ಅಡುಗೆನ ಮಸ್ತ್ ಮಾಡಿಸಿದ್ರು ನೋಡಿರಿ. ನಾನು ಊಟ ಮಾಡಿದೆ, ಮಾಡಿ ಹಾಗೆ ಚಿನ್ನಗೂ ಊಟ ಮಾಡ್ಸಾತೀನಿ ನೋಡಿರಿ. ಅವನು ಊಟ ಮಾಡತ್ತ, ನಮ್ಮ ತಂಗಿ ಊಟ ಮಾಡ್ಕೊಂಬಂದಿದ್ಲತ್ತಿ. ಅವನಿಗೆ ಅಕ್ಕಿ ಒಂದು ಸತ್ಲೆ ನಾನು ಊಟ ಮಾಡತ್ತಿದ್ದೆ. ಅದ್ರಾಗ ನೋಡಿರಿ ಲೇಟಾಗಿ ಈವ್ನಿಂಗ್ ಲೇಟಾಗಿ ಬಂದ್ವಿ ಅಂದರೆ ಊಟನೇ ಹೋಗಂಗಿಲ್ಲ. ಬಟ್ ನಂಗೆ ಬರ್ಬೇಕಾದ್ರೆ ಲೇಟ್ ಆಗ್ಬಿಡ್ತು, ಸ್ವಲ್ಪ ಹೆಲ್ತ್ಗೆ ಅಪ್ಸೆಟ್ ಆಗಿದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಬರೋದು ಲೇಟ್ ಆಯಿತು. ಇಲ್ಲಾಂದ್ರೆ ಆವಾಗಲೇ ಬರ್ತಿದ್ದೆ ನೋಡಿರಿ. ಊರಿಂದ ಬರಬೇಕಾದ್ರೆ ಭಾಳ ಬೇಜಾರಾಗಿತ್ತು ನೋಡಿರಿ, ಲೇಟ್ ಆಗಿದೆ ಅಂತ. ಅದ್ರ ಸಂಬಂಧ ಬರೀ ಪಟ್ ಊಟ ಮಾಡಿ ಹೋಗುವಂತ ಇನ್ನೊಂದು ಸ್ವಲ್ಪ ಕೆಲಸ ಐತಿ. ಮದುವೆ ಮುಗಿಸಿ ಇಲ್ಲಿ ಬಸವ ಸ್ಮಾರಕ ಕರ್ಕೊಂಡ್ಬಂದು ನೋಡ್ರಿ. ಅವ್ರಿಗೆ ಬಸವ ಸ್ಮಾರಕ ನೋಡಿಲ್ಲ ಅಂತಂದ್ರು. ಬರ್ರಿ ನಿಮಗೂ ತೋರಿಸ್ನತ್ ಬಸವ ಸ್ಮಾರಕ. ಬಾಗೇವಾಡಿ ಬಸವ ಸ್ಮಾರಕ ನೋಡ್ರಿ. ಲಾಸ್ಟ್ ಟೈಮ್ ಒಂದು ಲಾಗ್ ಒಳಗೆ ತೋರಿಸೀನಿ, ಅಷ್ಟೊಂದು ಇದು ಇಲ್ಲ ನೋಡ್ರಿ. ಇದು ಎಂಟ್ರೆನ್ಸ್ ನೋಡ್ರಿ. ಫಸ್ಟಿಗೆ ಬಸವ ಜಯಂತಿ ದಿವಸ ಇಲ್ಲೇ ಹಾಕ್ತಾರೆ ರೀ. ಹಾಂ, ಬಸವ ಜಯಂತಿ ದಿವಸ ಬಸವನಪ್ಪನ ತೊಟ್ಟಲ್ನಾಗ ಇಲ್ಲೇ ಹಾಕ್ತಾರೆ. ಇಲ್ಲಿ ಒಂದು ಸಲ ಒದ್ರಿದ್ರೆ ಜೋರು ಕೇಳಿಸ್ತೈತಿ. ಒದ್ರಿದ್ರೆ ಕೇಳಿಸ್ತೈತಿ ನೋಡ್ರಿ ಇಲ್ಲಿಗ ಮ್ಯಾಗ. ಹೋದ್ರ ಅಮ್ಮ ಆತದ್ರ ಒದ್ರ ಜೋರಾಗಿ ಕೇಳಿಸ್ತೈತಿ. ಹೋದ್ರ ಹೆಂಗೆ ಕೇಳಿಸ್ತ ನೋಡ್ರಿ. ಚಿನ್ನು ಚಿನ್ನು ಕೇಳಿಸ್ತಲ್ಲ. ಅಲ್ಲ ಬಸವಣ್ಣನ ತಾಯಿ. ಹಾಂ, ಮಾದಲಾಂಬಿಕೆ. ಬಸವ ಜಯಂತಿ ದಿವಸ ಫುಲ್ ಗ್ರ್ಯಾಂಡ್ ಮಾಡ್ತಾರೆ ಇಲ್ಲಿ. ಇಲ್ಲೇ ಐತಲ್ಲ ತೊಟ್ಲ, ಬಸವ ಜಯಂತಿಗೆ ಇಲ್ಲೇ ಹಾಕ್ತಾರೆ ನೋಡಿರಿ. ತೊಟ್ಲದಾಗ ಬಸವನಪ್ಪನ ತೊಟ್ಲದಾಗ ಇಲ್ಲೇ ಹಾಕ್ತಾರೆ. ಇಲ್ಲೇ ಐತವ ತೊಟ್ಲ. ಅಲ್ಲಿ ಮ್ಯಾಗ ಹತ್ತಿ ತೊಟ್ಲ ಹಾಕ್ತಾರೆ. ಮ್ಯಾಗ ಹತ್ತಿ ಅದು ಫುಲ್ ಗ್ರ್ಯಾಂಡ್ ಮಾಡ್ತಾರೆ. ಇಲ್ಲೆಲ್ಲ ಫುಲ್ ತುಂಬಿರ್ತೈತಿ. ಇಲ್ಲಿ ಜನ ಜಾತ್ರೆ ಆಗಿರ್ತೈತಿ ಎಲ್ಲ. ಸ್ಮಾರಕ ಎಲ್ಲ ನೋಡ್ರಿ. ಅವ್ರಿಗೆ ಬಿಟ್ಟು ಬರ್ತೀನಿ, ಈಗ ಬಿಟ್ಟು ಬರ್ತೀನಿ. ಬಿಟ್ಟು ಬಂದ ಕಿಶಿಂದ ಮತ್ತೆ ಇವತ್ತು ನೆಲೆ ಇರೋದಕ್ಕ ನನ್ನ ಫ್ರೆಂಡ್ ಒಬ್ಬಕ್ಕೆ ಇರಮ್ಮಾಗ ಒಂದಿಟ್ಟು ಬೆಟ್ಟ ಬರಬೇಕು, ಅಲ್ಲಿಟ್ಟು ಹೋಗಿ ಬರ್ತೀನಿ. ಬರ್ತೀನಿ. ಹಾಯ್ ಮಾಡಿ ಇಲ್ಲಿ ಅಲ್ಲೊಳಗೆ ಹಚ್ಚಿನ ಅಲ್ಲಿ ನೋಡಿ. ಇಲ್ಲಿ ನೋಡಿ ಈಕೆ ನೋಡ್ರಿ ಇರಮ್ಮನ ಮಗಳು. ಹೀರೋ ಅವ್ರ ಅನ್ನ ಮಾರಿ ಮುಂದೆ ಬರತ್ತಾನ. ಹಾಯ್ ಮಾಡ. ಹಾಯ್. ಕರ್ಕೊಂಡು ನಿಮ್ಮ ತಂಗಿನ. ಬೇಡ 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 ಅರುಣ ಕರ್ಕೊಂಡೋಲಿ. ಬೇಡ ಅಪ್ಪ ಅರುಣ. ಈರಮ್ಮ ಚೂಡ ಮಾಡ ನೋಡ್ರಿ. ಚೂಡ ತಿರುಂಬರ್ರಿ. ಟೈಮ್ ನೋಡ್ರಿ ತಿರುಗಿ ಎಷ್ಟು 11:30 ಆಗೈತಿ. ಆ್ಯಕ್ಚುಲಿ ಇಷ್ಟೊತ್ತರ ಲೈಟ್ ಹೋಗಿದ್ದು ನೋಡ್ರಿ. ಇನ್ವರ್ಟರ್ ಐತಿ ಇಲ್ಲಿ ಮನ್ಯಾಗ, ಆದ್ರೂ ಅದು ಫುಲ್ ಟಿವಿ ಹಚ್ಬಿಟ್ಟಾರ. ಟಿವಿ ಹಚ್ಚಿದ್ದಕ್ಕೆ ಭಾಳ ಥರ ಆಫೇ ಆಗೈತಿ. ಅದಕ್ಕೆ ಎಷ್ಟೊತ್ತು ನಮ್ಮ ತಂಗಿಗೆ ನಮ್ಮ ಅನ್ನಾಗ ಚಪಾತಿ ಮಾಡಿಕೊಟ್ಟೆ ನೋಡ್ರಿ, ಬಿಸಿ ಚಪಾತಿ. ಅವ್ರಿಬ್ರು ಊಟ ಮಾಡಿದ್ರು. ನಮ್ಮ ಮಮ್ಮಿ ನಮ್ಮ ತಂಗಿ ಎಲ್ಲರೂ ಮಕ್ಕೊಂಬಿಟ್ಟಾರ. ಆಶಾ ಅದು ಏನೂ ಅಲ್ಲ, ಹಸುವಿಲ್ಲ, ಮದುವೆಗೆ ಅಲ್ಲಿ ಹೋಗಿದ್ದೇವತ್ತು. ನಾನು ನಮ್ಮ ಫ್ರೆಂಡ್ ಈರಮ್ಮನ ಮನ್ಯಾಗ ಹೋಗಿ ಕೂತೆ ನೋಡ್ರಿ. ಅಲ್ಲಿ ಹೋಗಿ ಕೂತೆ ಸ್ಟಾರ್ಟ್ ಆಗ್ಬಿಡ್ತು ಮಳೆ. ಹಂಗಾಗಿ ಚೂಡ ಮಾಡಿದ್ಲು, 2 ಸಲ ಚಹಾ ಮಾಡಿದ್ಲು. ಅಲ್ಲೇ ಚೂಡ ಚಹಾ ತಿನ್ಕೋತ ಟೈಮ್ ಆಗಿದ್ದೆ ಗೊತ್ತಲ್ಲ, 8 ಗಂಟೆ ಆಯಿತು. ಅವಾಗ ಬಂದು ನೋಡ್ರಿ. ಮಳೆ ಸ್ವಲ್ಪ ಸರಿ ಕಮ್ಮಿ ಆಗೋಣ ಬಂದು ಈಗ ಇಷ್ಟು ಊಟನೂ ಆಗೈತೆ ನೋಡ್ರಿ. ನಮ್ಮ ಮಮ್ಮಿ ಹಸುವಿಲ್ಲ ಚಹಾ ಕೆಟ್ಟಿನಿ, ಈ ಕಡೆ ಹಾಲು ಕಸ ಕೆಟ್ಟಿನಿ. ಅವ್ರಿಗೆ ಚಹಾ ಮಾಡಿಕೊಡು. ಮತ್ತು ನಾನು ಚಹಾ ಕೊಡ್ಬಿಡ್ತೀನಿ ನೋಡ್ರಿ. ಅಲ್ಲೇ ಇಲ್ಲಿ ಊಟ ಮಾಡಿ ಹಸುನೇ ಇಲ್ಲ. ಅವ್ರಿಗೆ ಚಹಾ ಕೊಡ್ರು, ನಾವು ಅಲ್ಲಿ ಮಾಡ್ಕೊಂಡ್ಬಿಡ್ತೀವಿ ನೋಡ್ರಿ. ಚಹಾ ರೆಡಿ ಐತೆ ನೋಡ್ರಿ. ಬರೀ ಚಹಾ ಕೊಟ್ಬರೋ ಮ್ಯಾಕ್ ಕೂತ. ನಮ್ಮ ಸುನಂದಾಗ ಒಂದು ಕಪ್ಪ, ನಮ್ಮ ಮಮ್ಮಿಗೆ ಒಂದು ಕಪ್ಪ, ನನಗೊಂದು ಕಪ್ಪ. ನಮ್ಮ ಆಶಾ ಕುಡಿ ಅಂದೆ ಆಕಿ ಇವಲ್ಲತ್ತ. ಆಕಿ ಸೀರಾ ತಿಂತಿರಂತ ನೋಡ್ರಿ. ಮಲ್ಕೊಂಡಿದ್ದಾಳ, ಎದ್ದಿಗೆ ಸೀರಾ ತಿನ್ನತ್ತ. ಸುಮ್ಮ ಲೈಟ್ ಆಗತ್ತೆ ಹೇಳಿ ಮ್ಯಾಗ ಬರ್ತಿಲ್ಲ ನೀನು. ಫುಲ್ ಹೊರಗಂತೂ ಕೋಲ್ಡ್ ಐತೆ ನೋಡ್ರಿ. ಕ್ಲೈಮೇಟ್ ಮಸ್ತ್ ಐತೆ ಹೊರಗೆ. ಗಾಳಿಗೆ ಮಲ್ಕೊಳಂಗೆ ಅನಿಸ್ತೈತೆ ನೋಡ್ರಿ. ಅಯ್ಯೋ ಶಿವನೇ, ಲೈಟ್ ಆಫ್ ಮಾಡ್ಬೇಕು ನೋಡ್ರಿ. ಫುಲ್ ಮಳೆ ಬರತ್ತ, ಜಿಟಿ. ಎಲ್ಲರೂ ಚಹಾ ಕುಡ್ತೀವಿ ನೋಡ್ರಿ. ಚಹಾ ಕುಡ್ದು ಏನೇನು ಮಲ್ಕೊಂಬಿಟ್ವಿ. ಈಗ ಟೈಮ್ ಬಂದು ತಿರುಗಿ ನೋಡ್ರಿ 12:00 ಆಯಿತು. ಯಾವಾಗಲೂ ಇದೇ ಆಗತ್ತೆ ನೋಡ್ರಿ. ಜಲ್ದಿ ಮಲ್ಕೋಬೇಕತ್ತೀವಿ, ಮತ್ತು ಟೈಮ್ ಅಷ್ಟು ಆಗೇ ಬಿಡ್ತೈತಿ ಪ್ರತಿ ಸಲ ಅಷ್ಟೇ. ಅಲ್ಲಂತೂ ಬಿಜಾಪುರೊಳಗೂ ಅದೇ ಆಗುತ್ತೆ. ಬಿಜಾಪುರೊಳಗೂ ಲೇಟೇ ಆಗತ್ತೆ ಮಲ್ಕೋಬೇಕಾದ್ರೆ. ಇಲ್ಲಿ ಅದೇ ನೋಡ್ರಿ. ಅದ್ರಾಗ ಸ್ವಲ್ಪ ಭಾಳ ಜನಕ್ಕೆ ಬಂದಿರ್ತೀವಿ. ಏನರ ಮಾತ್ರಕ್ಕೂ ಕೂಡೋದು ಅದು ಇದು ಕೂಡೋದು ಮತ್ತು ಲೇಟೇ ಆಗುತ್ತೆ. ಬರ್ರಿ ಇನ್ನೇನು ಮಲ್ಕೊಳ್ಬಿಡಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.